ವೀಕ್ಷಕರೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಹೇಳಹೊರಟ ವಿಷಯ ಬಿಳಿ ಕೋಟಿನ ಹಿಂದಿನ ಕರಾಳ ಮುಖ, ಚಿಕಿತ್ಸೆಯೋ ಅಥವಾ ಸುಲಿಗೆಯೋ. ನಮಸ್ಕಾರ. ವೈದ್ಯೋ ನಾರಾಯಣೋ ಹರಿಹಿ, ಇದು ಹಳೆಯ ಮಾತು. ಅಂದು ವೈದ್ಯರನ್ನು ಕಂಡರೆ ಕೈಮುಗಿಯುತ್ತಿದ್ದ ಕಾಲವಿತ್ತು. ಆದರೆ ಇಂದು ಬಿಳಿ ಕೋಟು ಧರಿಸಿದವರು ಜೀವ ಉಳಿಸುವ ದೇವರೋ ಅಥವಾ ಜೇಬು ಕತ್ತರಿಸುವ ಕಟುಕರೋ ಎಂಬ ಅನುಮಾನ ಕಾಡುತ್ತಿದೆ. ಆಸ್ಪತ್ರೆಗಳು ಇಂದು ದೇಗುಲಗಳಾಗಿ ಉಳಿದಿಲ್ಲ, ಅವು ಕಾರ್ಪೊರೇಟ್ ಸುಲಿಗೆಯ ಕಟುಕನ ಕಾರ್ಖಾನೆಗಳಾಗಿವೆ. ಒಂದು ಕಾಲವಿತ್ತು, ಡಾಕ್ಟರ್ ರೋಗಿಯ ನಾಡಿ ಮಿಡಿತ ನೋಡಿ ರೋಗ ಪತ್ತೆ ಹಚ್ಚುತ್ತಿದ್ದರು. ಕೇವಲ 2 ಮಾತ್ರೆಯಲ್ಲಿ ಗುಣವಾಗುತ್ತಿದ್ದ ಕಾಯಿಲೆಗೆ ಇಂದು 10 ಸ್ಕ್ಯಾನಿಂಗು, 100 ಟೆಸ್ಟ್ಗಳು. ಹಣವಿಲ್ಲದಿದ್ದರೆ ಹೆಣವನ್ನೂ ಕೊಡದ ಕ್ರೌರ್ಯ ನಮ್ಮ ಕಣ್ಮುಂದಿದೆ. ರೋಗಿಯ ಪ್ರಾಣಕ್ಕಿಂತ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಆಸ್ಪತ್ರೆಗಳ ಕಣ್ಣಿದೆ. ಮುಖ್ಯಾಂಶಗಳು: ಡಾಕ್ಟರ್ಗಳಿಗೆ ಫಾರ್ಮಾ ಕಂಪನಿಗಳಿಂದ ಸಿಗುವ ಕಮಿಷನ್ ದಂಧೆಯಾಗಿದೆ. ಅನಗತ್ಯ ಲ್ಯಾಬ್ ಟೆಸ್ಟ್ಗಳ ಕಡ್ಡಾಯ ನಿಯಮ. ಜನರಿಕ್ ಔಷಧಿ ಬಿಟ್ಟು ದುಬಾರಿ ಬ್ರ್ಯಾಂಡೆಡ್ ಔಷಧಿಗಳ ಶಿಫಾರಸು ಮಾಡುವ ಮನಸ್ಥಿತಿಯುಳ್ಳ ಡಾಕ್ಟರ್ಗಳು. ಇನ್ನು ಐಸಿಯು ಎಂಬ ಮಾಯಾಲೋಕ. ನಿಮಗೆ ಗೊತ್ತಾ, ಆಸ್ಪತ್ರೆಗೆ ಸೇರಿದ ಮೇಲೆ ಅತ್ಯಂತ ಭಯಾನಕ ಜಾಗವೆಂದರೆ ಅದು ಐಸಿಯು. ಅಲ್ಲಿ ರೋಗಿ ಬದುಕಿದ್ದಾನೋ ಇಲ್ಲವೋ ತಿಳಿಯುವುದೇ ಇಲ್ಲ. ಆದರೆ ಬಿಲ್ ಮಾತ್ರ ಪ್ರತಿ ಗಂಟೆಗೆ ಏರುತ್ತಲೇ ಇರುತ್ತದೆ. ಸತ್ತ ಹೆಣಕ್ಕೂ ಚಿಕಿತ್ಸೆ ನೀಡುವ ನಾಟಕವಾಡಿ ಲಕ್ಷಾಂತರ ರೂಪಾಯಿ ಪೀಕುವ ದರಿದ್ರ ಬುದ್ಧಿ ಇಂದಿನ ವ್ಯವಸ್ಥೆಯದ್ದಾಗಿದೆ. ಚರ್ಚೆಯ ಅಂಶಗಳು: ವೆಂಟಿಲೇಟರ್ ಹೆಸರಿನಲ್ಲಿ ನಡೆಯುವ ಸುಲಿಗೆ, ಡೆಡ್ ಬಾಡಿ ಬಿಡುಗಡೆ ಮಾಡಲು ಹಣಕ್ಕಾಗಿ ಪಟ್ಟು ಹಿಡಿಯುವ ಆಸ್ಪತ್ರೆಗಳು, ಬಡವನ ಪಾಲಿಗೆ ಮಾರಕವಾಗುತ್ತಿರುವ ಡೆಪಾಸಿಟ್ ಸಂಸ್ಕೃತಿ. ಸಾರ್ವಜನಿಕ ಧ್ವನಿ: ಸರ್, ಜ್ವರಕ್ಕೆ ಹೋದರೆ 50,000 ಬಿಲ್ ಮಾಡ್ತಾರೆ. ಇನ್ಶೂರೆನ್ಸ್ ಇದ್ರೆ ಮುಗಿದೇ ಹೋಯ್ತು, ಇಡೀ ಪಾಲಿಸಿಯನ್ನೇ ಗುಳುಂ ಮಾಡ್ತಾರೆ. ತಜ್ಞರ ಆತಂಕ: ವೈದ್ಯಕೀಯ ಶಿಕ್ಷಣವೇ ಕೋಟಿಗಟ್ಟಲೆ ಹಣಕ್ಕೆ ಮಾರಾಟವಾಗುತ್ತಿರುವಾಗ ಡಾಕ್ಟರ್ ಆದವನು ಮೊದಲು ತಾನು ಸುರಿದ ಹಣವನ್ನು ವಸೂಲಿ ಮಾಡಲು ಮುಂದಾಗುತ್ತಿದ್ದಾನೆ. ಇದು ವ್ಯವಸ್ಥೆಯ ದುರಂತ. ಸರಕಾರಗಳು ಕಣ್ಮುಚ್ಚಿ ಕುಳಿತಿವೆ. ಕಾನೂನುಗಳು ಕೇವಲ ಕಾಗದದ ಮೇಲಿವೆ. ಆರೋಗ್ಯ ಅನ್ನೋದು ಮೂಲಭೂತ ಹಕ್ಕಾಗಬೇಕಿತ್ತೇ ಹೊರತು ವ್ಯಾಪಾರದ ಸರಕಾಗಬಾರದಿತ್ತು. ವೈದ್ಯರ ಮೇಲಿನ ಗೌರವ ಅಳಿಯಬಾರದೆಂದರೆ ಈ ಕಪ್ಪು ಕುರಿಗಳನ್ನು ಸಮಾಜವೇ ಬಹಿಷ್ಕರಿಸಬೇಕು. ವೈದ್ಯರೇ, ನೆನಪಿರಲಿ, ನೀವು ಚಿಕಿತ್ಸೆ ನೀಡುತ್ತಿರುವುದು ಮನುಷ್ಯರಿಗೆ ಹೊರತು ಯಂತ್ರಗಳಿಗಲ್ಲ. ಹೆಣಕ್ಕೂ ಬಿಲ್ ಹಾಕುವ ಕ್ರೌರ್ಯ, ದ ಡೆಡ್ ಬಾಡಿ ಸ್ಕ್ಯಾಂಡಲ್. ಇದು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯೊಂದರಲ್ಲಿ ನಡೆದ ಕರಾಳ ಸತ್ಯ. ರೋಗಿ ಸಾವನ್ನಪ್ಪಿ 12 ಗಂಟೆ ಕಳೆದಿದ್ದರೂ ಆ ವಿಷಯವನ್ನು ಮುಚ್ಚಿಟ್ಟು ವೆಂಟಿಲೇಟರ್ ಹಾಕಲಾಗಿತ್ತು. ಯಾಕೆ ಗೊತ್ತಾ? ಕೇವಲ ಬಿಲ್ ಮೊತ್ತವನ್ನು 2 ಲಕ್ಷ ಏರಿಸಲು. ಪ್ರಾಣ ಹೋದ ಮೇಲೂ ಹಣಕ್ಕಾಗಿ ಹೆಣವನ್ನು ಬಳಸಿಕೊಳ್ಳುವ ಈ ಮನಸ್ಥಿತಿಗೆ ಯಾವ ಹೆಸರಿಡಬೇಕು? ಇನ್ಶೂರೆನ್ಸ್ ಇದ್ದರೆ ಡಬಲ್ ಬಿಲ್, ದ ಇನ್ಶೂರೆನ್ಸ್ ಟ್ರ್ಯಾಪ್. ನಿಮ್ಮ ಬಳಿ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಇದೆಯೇ? ಹಾಗಾದರೆ ನೀವು ಬಚಾವ್ ಅಂತ ತಿಳಿಯಬೇಡಿ. ಇನ್ಶೂರೆನ್ಸ್ ಕಂಪನಿಯಿಂದ ಹಣ ಬರುತ್ತದೆ ಎಂದು ತಿಳಿದ ಕೂಡಲೇ 10 ರೂಪಾಯಿನ ಮಾತ್ರೆಗೆ 100 ರೂಪಾಯಿ ಚಾರ್ಜ್ ಮಾಡುವ ಆಸ್ಪತ್ರೆಗಳ ದೊಡ್ಡ ಜಾಲವೇ ಇದೆ. ಸಾಮಾನ್ಯ ರೋಗಿಗೆ ಒಂದು ಬೆಲೆ, ಇನ್ಶೂರೆನ್ಸ್ ಇರುವವನಿಗೆ ಇನ್ನೊಂದು ಬೆಲೆ. ಇದು ಹಗಲು ದರೋಡೆಯಲ್ಲವೇ? ಲ್ಯಾಬ್ ಕಮಿಷನ್ ಬಗ್ಗೆ: ಡಾಕ್ಟರ್ ಬರೆದುಕೊಟ್ಟ ಚೀಟಿಯನ್ನು ಹಿಡಿದು ನೀವು ಅವರದ್ದೇ ಆಸ್ಪತ್ರೆಯ ಲ್ಯಾಬ್ಗೆ ಹೋಗಬೇಕು. ಬೇರೆಡೆ ಹೋದರೆ ಆ ರಿಪೋರ್ಟ್ ನಡೆಯುವುದಿಲ್ಲವಂತೆ. ಇದು ರೋಗಿಯ ಮೇಲಿನ ಕಾಳಜಿಯೋ ಅಥವಾ ಕಮಿಷನ್ ಮೇಲಿನ ಆಸೆಯೋ? ಸರಕಾರಕ್ಕೆ ಪ್ರಶ್ನೆ: ಆರೋಗ್ಯ ಸಚಿವರೇ, ಎಲ್ಲಿಗೆ ಹೋಯಿತು ನಿಮ್ಮ ಕೆಪಿಎಂಇ ಕಾಯ್ದೆ? ದರಪಟ್ಟಿಯನ್ನು ಪ್ರದರ್ಶಿಸದ ಆಸ್ಪತ್ರೆಗಳ ಮೇಲೆ ಕ್ರಮ ಕೈಗೊಳ್ಳುವ ತಾಕತ್ತು ನಿಮಗಿದೆಯೇ? ವೀಕ್ಷಕರೇ, ನಾರಾಯಣ ಹರಿಯಂತಹ ವೈದ್ಯರು ನಮ್ಮಲ್ಲೇ ಇದ್ದಾರೆ. ಆದರೆ ಇಂತಹ ಸುಲಿಗೆಖೋರರ ಮಧ್ಯೆ ಅವರು ಕಾಣದಂತಾಗಿದ್ದಾರೆ. ಬಿಲ್ ಅತಿಯಾದಾಗ ಪ್ರಶ್ನಿಸುವುದನ್ನು ಕಲಿಯಿರಿ. ಅನಗತ್ಯ ಟೆಸ್ಟ್ಗಳ ಬಗ್ಗೆ 2ನೇ ಅಭಿಪ್ರಾಯ ಪಡೆಯಿರಿ. ಯಾವುದೇ ಆಸ್ಪತ್ರೆ ಹಗಲು ದರೋಡೆ ಮಾಡುತ್ತಿದ್ದರೆ ನಮ್ಮ ವಾಹಿನಿಗೆ ದೂರು ನೀಡಿ. ನಾವು ಅವರಿಗೆ ತಕ್ಕ ಶಾಸ್ತಿ ಮಾಡುತ್ತೇವೆ ಎಂದು ಹೇಳುತ್ತಾ, ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಬೆಂಬಲಿಸಿ. ಧನ್ಯವಾದಗಳು.